ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದಂತೆ ಬಂದಿರೋ ದೋಷ ಚೊಕ್ಕವಾಗಿ ಹೋಗ್ಬಿಡುತ್ತೆ. ಹೇಳಿ ಅಮ್ಮ, ಹೇಳಿ, ನಾನು ಯಾವ ವ್ರತ ಮಾಡ್ಬೇಕು? ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನೋಡಮ್ಮ, ಈಗ ನಾನು ಹೇಳಿರೋ ಅಷ್ಟೂ ವ್ರತಗಳು ತುಂಬಾ ಕಠಿಣವಾಗಿರೋದು. ನೀನು ಯಾವುದೇ ಒಂದು ಹಂತದಲ್ಲಿ ನನ್ನ ಕೈಯಲ್ಲಿ ಇದಾಗಲ್ಲ ಅಂತ ಬಿಟ್ಟರು ಈಗುಂಟಾಗಿರೋ ದೋಷಕ್ಕಿಂತ ಹೆಚ್ಚು ದೋಷ ಉಂಟಾಗುತ್ತೆ. ಇದೆಲ್ಲನೂ ಆ ಭಗವಂತನ ಪರೀಕ್ಷೆ. ನಾವು ಎಷ್ಟು ಗಟ್ಟಿ ನಿಂತ್ಕೋತೀವಿ ಅಂತ ನೋಡಿನೇ ಭಗವಂತ ನಮ್ಮ ಕೈ ಹಿಡಿಯೋದು. ಅವನು ಕೊಡೋ ಉಳಿಪೆಟ್ಟನ್ನು ನೀನು ತಡ್ಕೊಂಡ್ರೆ ಸುಂದರವಾದ ಶಿಲೆ ಆಗ್ತೀಯ ಕಣವ್ವ. ಇಲ್ದೆ ಹೋದ್ರೆ ಪುಡಿ ಪುಡಿ ಆಗ್ತೀವಿ. ಈಗ ಪರೀಕ್ಷೆಗೆ ನಿನ್ನನ್ನೇ ನೀನೇ ಒತ್ಕೊಳ್ಳೋ ಸಮಯ ಬಂದಿದೆ. ಈ 3 ವ್ರತಗಳನ್ನ ಸಂಪೂರ್ಣವಾಗಿ ಯಾವುದೇ ಲೋಪದೋಷವಿಲ್ಲದೆ ಮಾಡ್ತೀನಿ ಅನ್ನೋ ಧೈರ್ಯ, ಆತ್ಮಸ್ಥೈರ್ಯ ನಿಂಗಿದ್ರೆ ಮಾತ್ರ ಸಂಕಲ್ಪ ಮಾಡಬೇಕು. ಈ ವ್ರತ ಮಾಡಿದ್ರೆ ಪೂಜಾ ಖಂಡಿತ ತಾಯಿ ಆಗೇ ಆಗ್ತಾಳೆ. ಸರಿಯಮ್ಮ, ಪೂಜಾ ತಾಯಿ ಆಗ್ತಾಳೆ ಅಂದ್ರೆ ಆ ವ್ರತ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ಮಾಡ್ತೀನಿ. ಕಾಯ ವಾಚ ಮನಸ್ಸ ಸಂಪೂರ್ಣವಾಗಿ ಆ ತಾಯಿಗೆ ಶರಣಾಗಿ ವ್ರತನ ನಾನು ಮಾಡ್ತೀನಿ. ಸರಿಯಮ್ಮ.